ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಭೀಮ್ ನಮಸ್ತೆದ್ದು. ಆ್ಯಕ್ಚುಲಿ ಲೇಟ್ ಅಪ್ಲೋಡ್ ಆಗ್ತಿದೆ, ಸಾರಿ ಫಾರ್ ದಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದನೇ ಶುರು ಮಾಡೋಣ ಬನ್ನಿ. ಆ್ಯಕ್ಚುಲಿ ನೈಟೇ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಬೆಳಗ್ಗೆಗೆ ಸರಿ ಹೋಗುತ್ತೆ ಡ್ಯೂಟಿಗೆ ಹೋಗೋಷ್ಟರಲ್ಲಿ ಅಂತ. ಸೊ ನೆಕ್ಸ್ಟ್ ಮಾರ್ನಿಂಗ್ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಪಾತ್ ಪೂಜೆ ಮಾಡಿದೆ ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ, ಇವಾಗ ನೋಡ್ಕೊಂಡು ಬನ್ನಿ, ಓಕೆನಾ? ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾವೇನಾದರೂ ಮಾಡಬೇಕಾದ್ರೂ ಸ್ವಲ್ಪ ಟೈಮ್ ಇದ್ದು ಮಾಡಿದರೆ ನಮಗೂ ಕೂಡ ನಿಧಾನಕ್ಕೆ ಇನ್ನೂ ಸ್ಪಷ್ಟವಾಗಿ ಮಾಡ್ಬೋದು. ಏಕೆಂದರೆ ನನಗೆ ಇದರಲ್ಲಿ 2 ಮಿಸ್ ಆಯಿತು. ಒಂದು ಆರತಿ ಮಾಡಿರಲಿಲ್ಲ ಮತ್ತು ದೀಪ ಹಚ್ಕೊಂಡು ಬಂದಿರಲಿಲ್ಲ. ಆ್ಯಕ್ಚುಲಿ ವರ್ಕಿಗೆ ಹೋಗೋ ಗಡಿಬಿಡಿ ಟೈಮ್ ಆಗಿಬಿಟ್ಟಿತ್ತಾ, ಸೊ ಅದಕ್ಕೋಸ್ಕರ ಅದು 2 ಮಿಸ್ ಆಯಿತು. ಬಟ್ ನಾನು ಮನಸ್ಪೂರ್ವವಾಗಿ ಪೂಜೆ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಹೋಗ್ಬೇಕಾದ್ರೆ ನಾವು ಕಂಪ್ನಿಯವರೆಲ್ಲ ಬಿಡದಿ ಹತ್ರ ಇರೋ ಕೋತಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಬಟ್ ನಾನು ನಮ್ಮ ಮನೆಯವ್ರು ಹೋಗಿರಲಿಲ್ಲ, ಓಕೆನಾ? ಸೊ ಅದಕ್ಕೋಸ್ಕರ ನೈಟು ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರೆಲ್ಲ ಶಿವನ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಮನೆಗೆ ಬಂದಮೇಲೆ ನಮ್ಮ ಮನೆಯವರು ಇವತ್ತೇನಾದರೂ ಸ್ವೀಟ್ ಮಾಡಿರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಜಾಸ್ತಿ ನಮ್ಮ ಮನೇಲಿ ಮಾಡೋದು ಅಂತಂದರೆ ಈ ಶಾವಿಗೆ ಪಾಯಸ ಒಂದೇ. ಆ್ಯಕ್ಚುಲಿ ನನಗೂ ಕೂಡ ಇದೇ ಇಷ್ಟ, ನನಗೂ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಯಾವಾಗಾದರೂ ಈ ತಿರುಪತಿ ಲಾಡನ್ನ ತಿನ್ನಬೇಕು ಅಂತ ನೆನೆಸ್ಕೊತೀನೋ ಆವಾಗ ಆಟೋಮೆಟಿಕ್ಕಾಗಿ ನನಗೆ ಹೇಗಾದರೂ ಸರಿ ಲಾಡು ಸಿಗುತ್ತೆ. ಸೀರಿಯಸ್ಲಿ ಇದು ಸುಳ್ಳೆಲ್ಲ, ನಿಜಾನೇ ನಾನು ಹೇಳ್ತಾ ಇರೋದು. ನಮ್ಮ ಪಕ್ಕದ ಮನೇಲಿ ತಿರುಪತಿಗೆ ಹೋಗಿದ್ರುತ್ತೆ. ಸೊ ಅವರು ನಮ್ಮ ಪುಟಾಣಿಗೆ ಲಾಡನ್ನು ಕೊಟ್ಟು ಕಳಿಸಿದ್ರು. ಸೊ ಅವಳಿಗೆ ಸ್ವೀಟ್ ಜಾಸ್ತಿ ತಿನ್ನಿಸಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಸ್ವಲ್ಪ ಅದನ್ನ ತಿನ್ನಿಸಿ ಮಿಕ್ಕಿದ್ದು ನಮ್ಮ ಮನೆಯವ್ರು ಸ್ವಲ್ಪ ಎತ್ತು ಮಾಡಿದ್ವಿ, ನಾನು ಸ್ವಲ್ಪ ತಿಂದೆ. ನೆಕ್ಸ್ಟ್ ಇಲ್ಲಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆನ ಮಾಡ್ತಿದ್ದೆ. ನೆಕ್ಸ್ಟು ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಅವತ್ತು ಭೀಮ್ ಅಮಾವಾಸ್ಯೆ ದಿನ ಮನೇಲಿ ಕೂಡ ದೀಪ ಹಚ್ಬಿಟ್ಟು ನಾವು ಆ್ಯಕ್ಚುಲಿ ಬೆಳಗ್ಗೆ ಕಂಪ್ನಿ ಕ್ಯಾಬ್ ನಿಲ್ಲಿಸಿ ಎಲ್ಲರೂ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ಈವ್ನಿಂಗು ನಾನು ನಮ್ಮ ಮನೆಯವರು ಎಲ್ಲ ಹೋಗಿದ್ವಿ. ಹಂಗೆ ಹೋಗಿ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಸೊ ಅದಕ್ಕೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಹೊರಟು ಆ್ಯಂಡ್ ನೆಕ್ಸ್ಟು ಅಲ್ಲಿಂದ ಬರಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಆ್ಯಕ್ಚುಲಿ ಈ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಅಂತ, ಮತ್ತು ವಿಗ್ರಹನೂ ಅಷ್ಟೇ ತಿರುಪ್ತಿಲೇ ನೋಡಿದಷ್ಟೇ ಕಣ್ಣು ತುಂಬಿಸ್ಕೊಬೋದು, ಮತ್ತು ಅಷ್ಟೇ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿದರು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದರು. ಸೀರಿಯಸ್ಲಿ ಅದನ್ನು ಹೇಗೆ ವರ್ಣಿಸಬೇಕು ಅಂತಲೇ ಗೊತ್ತಾಗೋದಿಲ್ಲ ನಮಗೆ ಕೆಲವೊಂದು ಸಲ. ಆ್ಯಂಡ್ ನಾನು ಕೂಡ ಹೋಗಿ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು, ಆ್ಯಕ್ಚುಲಿ ನಮ್ಮ ಮನೆಯವರು ಹೋಗಿ ಪೂಜೆ ಮಾಡಿಸಿದ್ದೆಲ್ಲ ವೀಡಿಯೋ ಮಾಡಲೇ ಇಲ್ಲ. ರಿಟರ್ನ್ ಬರಬೇಕಾದ್ರೆ ಮಾತ್ರ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾಯಿದ್ರು.
ಆ್ಯಂಡ್ ನೆಕ್ಸ್ಟು ಮನೆಗೆ ಬಂದಮೇಲೆ ನಮ್ಮ ಮನೆಯವರು ಇವತ್ತೇನಾದರೂ ತಿನ್ನಬೇಕು ಅನಿಸ್ತೈತೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಅವರು ಪಿಜ್ಜಾ ಆರ್ಡರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪಿಜ್ಜಾನು ಆರ್ಡರ್ ಮಾಡಿದರು. ಆ್ಯಕ್ಚುಲಿ 250 ಸಮಥಿಂಗ್ ಏನೋ ಆಯಿತು. ಇದಕ್ಕೆ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ. ಆ್ಯಕ್ಚುಲಿ ನನಗೂ ಕೂಡ ತಿಂದಿದ್ದು ತುಂಬ ದಿನ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ಟೊಮೊಟೊ ಸಾಸ್ನ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೆಕ್ಸ್ಟು ನೈಟ್ ಏನು ಮಾಡೋಣ ಅಡುಗೆ ಅಂತ ಹೇಳಿಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಂಗೆ ಇತ್ತಲ್ವ, ಸೊ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೆ. ಆ್ಯಕ್ಚುಲಿ ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ಟೇಸ್ಟ್ ಹೆಂಗಿತ್ತು ಅಂದರೆ ಈ ಮದುವೆ ಮನೇಲಿ ಅಥವಾ ದೇವಸ್ಥಾನದಲ್ಲಿ ಕೊಡ್ತಾರೆ ಗೊತ್ತಾ, ಸೇಮ್ ಅದೇ ಥರ ಇತ್ತು. ಸೊ ನೆಕ್ಸ್ಟು ಮಾರ್ನಿಂಗು ಹಾಲು ತಂದಿದ್ರಲ್ಲ, ಸೊ ಹಾಲು ಇದ್ದಿದ್ದರಿಂದ ಆ್ಯಕ್ಚುಲಿ ನಾವು ಜಾಸ್ತಿ ಇವಾಗ ಹಾಲು ಟೀ ಕಾಫಿ ಏನೂ ಕುಡಿಯೋದಿಲ್ಲ. ಸೊ ನನ್ನ ಮಗಳಿಗೆ ಏನಾದರೂ ಈ ರಜದ ಟೈಮಲ್ಲಿ ಅಂದರೆ ಸಂಡೇ ಏನಾದರೂ ಸಿಕ್ಕಿದಾಗ ನನ್ನ ಮಗಳು ಮನೇಲಿದ್ದಾಗ ಸೊ ಅವಳಿಗೋಸ್ಕರ ತರ್ತೀವಲ್ವ, ಸೊ ಅದಕ್ಕೋಸ್ಕರ ಹಾಲು ಮಿಕ್ಕಿತ್ತು. ಸೊ ಕಾಫಿ ಕಾಯಿಸ್ಕೊಂಡು ಕುಡ್ಕೊಂಡು ಬಿಸ್ಕೆಟ್ ತಿಂದ್ಕೊಂಡು ನಾವು ಬಂದಿದ್ದೆ ನಮ್ಮ ಮನೆಗೆ. ಅಂದರೆ ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಅಲ್ಲಿ ನಮ್ಮ ಅಜ್ಜಿ ನಾವು ಬಂದಾಗ ಇರಲಿಲ್ಲ, ಅವರು ಇದಕ್ಕೆ ಹೋಗಿದ್ರಂತೆ ಮಹದೇಶ್ವರನ ಬೆಟ್ಟಕ್ಕೆ. ಸೊ ಪ್ರಸಾದನ ತಂದಿದ್ರು ಓಕೆನಾ. ಸೊ ಅದನ್ನು ಎಲ್ರಿಗೂ ಹಂಚ್ತಿದ್ರು. ನೆಕ್ಸ್ಟು ನಾವು ಅಲ್ಲಿ ಪ್ರಸಾದ ಎಲ್ಲ ಈಸ್ಕೊಂಡು ಮನೆಗೆ ಬಂದುಬಿಟ್ವಿ. ನೆಕ್ಸ್ಟು ಮನೆಗೆ ಬಂದು ಸ್ವಲ್ಪ ಬಿಡ್ದಿಲ್ಲಿ ಬೇಕ್ರಿಲಿ ಸ್ನ್ಯಾಕ್ಸ್ ತಗೊಡ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಅದಕ್ಕೆ ತಿಂಡಿ ತಗೋಣ ಅಂತ ಹೇಳಿ ಹಾಗೇ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ನಾನು ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸ್ಬೇಕಾಗಿತ್ತು. ಏನಪ್ಪ ಅಂದರೆ ನನಗೆ ಆ್ಯಕ್ಚುಲಿ ತುಂಬ ತಲೆನೋವು ಬರ್ತೈತೆ. ಆಮೇಲೆ ಏನಕ್ಕೆ ಅಂತ ಡಾಕ್ಟರ್ನ ಕೇಳಿದ್ದಕ್ಕೆ ವರ್ಕ್ ಪ್ರೆಷರ್ ಜಾಸ್ತಿ ಇದ್ದರೆ ಆ ಥರ ಆಗುತ್ತೆ, ಒಂದು ಸಲ ಐ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ಒಂದು ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟರು. ಬಟ್ ಆಮೇಲೆ ನಾನು ಕ್ಯೂರ್ ಆದೆ. ಆಮೇಲೆ ನನಗೆ ಯಾವುದೇ ರೀತಿ ತಲೆನೋವು ಕಾಣಿಸ್ಕೊಳ್ಳಿಲ್ಲ. ಆ್ಯಂಡ್ ನೆಕ್ಸ್ಟು ಮನೆಗೆ ಕಡಲೆಕಾಯಿ, ನುಗ್ಗೆಕಾಯಿ, ಟೊಮೊಟೊ ಇದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತು ಪಪ್ಸ್ ಇದನ್ನೆಲ್ಲ ತೊಗೊಂಡು ಬಂದ್ವಾ. ನೆಕ್ಸ್ಟು ಆ್ಯಸ್ ಇಟ್ ಈಸ್ ಆ ವೀಡಿಯೋನ ಅಲ್ಲೇ ಕ್ವಿಟ್ ಮಾಡಿ ನೆಕ್ಸ್ಟು ಅರ್ಲಿ ಮಾರ್ನಿಂಗ್ ವರ್ಕಿಗೆ ಹೋದ್ವಿ ಅಲ್ಲ, ಅಲ್ಲಿಂದ ವೀಡಿಯೋನ ಶೂಟ್ ಮಾಡ್ಕೊಳ್ತಿದ್ದೆ. ಅಲ್ಲಿ ವರ್ಕ್ ಮುಗಿಸ್ಕೊಂಡು ಆ್ಯಕ್ಚುಲಿ ನಮಗೆ ಬೇಗನೆ ಲಂಚ್ಗೆ ಟೈಮ್ ಇರೋದ್ರಿಂದ 12:30ಗೆ ಊಟಕ್ಕೆ ಬಿಟ್ಬಿಡ್ತಾರೆ. ಸೊ ಊಟ ಎಲ್ಲ ಮಾಡಿಕೊಂಡು ಊಟ ಆದಮೇಲೆ ಮಜ್ಜಿಗೆ ಕುಡಿದ್ರೆ ಏನೋ ಒಂಥರ ಸಮಾಧಾನ ಅಂತ ಹೇಳಿಬಿಟ್ಟು ನಾನು ಕೂಡ ಅಲ್ಲಿ ಮಜ್ಜಿಗೆ ತೊಗೊಂಡು ಕುಡ್ಕೊಂಡು ಡ್ಯೂಟಿ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಸಿಕ್ಕಾಪಟ್ಟೆ ಜನ ನೋಡ್ತಾ ಇರ್ಬೋದು ಬಿಡ್ದಿಲ್ಲಿ. ನೆಕ್ಸ್ಟ್ ವ್ಲಾಗ್ ಅದೇ ಬರುತ್ತೆ, ನೋಡ್ತಾ ಇರಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗಳಂತೂ ನನಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾಳೆ. ಸೊ ಹಾಗಾಗಿ ನಾನು ವಾಯ್ಸ್ ಕೊಡಬೇಕಾದ್ರೆ ಅವಳದು ಸ್ವಲ್ಪ ವಾಯ್ಸ್ ಕೇಳಿಸುತ್ತೆ. ಸೊ ಹಾಗೆ ಇದು ನೆಕ್ಸ್ಟ್ ವ್ಲಾಗಿಂದ ಕ್ಲಿಪ್ಪಿಂಗ್ಸು ಇದೆ. ಆ್ಯಕ್ಚುಲಿ ಈ ವ್ಲಾಗಲ್ಲಿ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟೆ. ಸೊ ಆ್ಯಕ್ಚುಲಿ ವಿಡಿಯೋ ಕಂಪ್ಲೀಟ್ ಆಗಲಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ನೋಡ್ತಾಯಿದ್ರೆ